ಬೆಳಗಾವಿ ನಗರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಆನ್ಲೈನ್ ಮ್ಯಾರೇಜ್ ಫ್ರಾಡ್ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಒಂದು ಹೆಣ್ಮಗಳು ರಿಬೌನ್ಸ್ ಅಂತ ಒಂದು ಮ್ಯಾಟ್ರಿಮೋನಿಯಲ್ ಆ್ಯಪ್ ಇದೆ, ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಒಬ್ಬ ಹುಡುಗ ಅವನ ಆನ್ಲೈನ್ ಹೆಸರು ಅರ್ಜುನ್ ಕುಮಾರ್ ಅಂತ. ಇವನು ನಾನು ಹೈದರಾಬಾದವನು ಇದ್ದೀನಿ, ನೆದರ್ಲ್ಯಾಂಡ್ಸ್ನಲ್ಲಿ ಡೆಂಟಲ್ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಫೋಟೋ ನನ್ನ ತಾಯಿ ತಂದೆಗೆ ತೋರಿಸಿದ್ದೀನಿ, ನಿಮ್ಮ ಮದುವೆ ಆಗೋಕ್ಕೆ ಇಷ್ಟ ಇದೆ ಅಂತ ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ಆನ್ಲೈನ್ ಮಾತಾಡಿದ್ದಾನೆ. ಮತ್ತು ನಾನು ನಿಮಗೆ ಭೇಟಿ ಮಾಡೋಕ್ಕೆ ಬೆಳಗಾವಿಗೆ ಬರ್ತಾ ಇದ್ದೀನಿ ಅಂತ ಕೂಡ ಕಮ್ಯುನಿಕೇಷನ್ ಮಾಡಿದ್ದಾರೆ. ಈ ಎಲ್ಲ ಕಮ್ಯುನಿಕೇಷನ್ ಮಾರ್ಚಿಂದ ಮೇ ತಿಂಗಳವರೆಗೆ ಆಗಿದೆ. ಮೇ ತಿಂಗಳಲ್ಲಿ ನಾನು ನೆದರ್ಲ್ಯಾಂಡಿಂದ ನೇರವಾಗಿ ಬೆಳಗಾವಿ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಆವಾಗ ಅವನು ಈ ವಿಕ್ಟಿಮ್ಗೆ ಫೋನ್ ಮಾಡ್ತಾನೆ, ಲೇಡಿಗೆ, ನಾನು ದಿಲ್ಲಿ ಏರ್ಪೋರ್ಟಲ್ಲಿ ಇದ್ದೀನಿ, ಈ ಕಸ್ಟಮ್ ಅಧಿಕಾರಿಗಳು ಇದ್ದಾರೆ, ಅವ್ರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಆವಾಗ ಒಂದು ಲೇಡಿ ಮಾತಾಡ್ತಾರೆ, ಇವನು ನೆದರ್ಲ್ಯಾಂಡಿಂದ ಬಂದಿದ್ದಾನೆ, ಇವನ ಹತ್ರ ಫಾರಿನ್ ಕರೆನ್ಸಿ ಇದೆ, ಅದಕ್ಕೆ ಇಂಡಿಯನ್ ಕರೆನ್ಸಿನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಪ್ರೊಸೆಸಿಂಗ್ ಫೀ ಕೊಡಬೇಕು. ಸೊ ಆವಾಗ ಇವನು ಆ ಲೇಡಿಗೆ ಹೇಳ್ತಾನೆ, ನನ್ನ ಹತ್ರ ಬರೀ ಫಾರಿನ್ ಕರೆನ್ಸಿ ಇದೆ, ಇಂಡಿಯನ್ ಕರೆನ್ಸಿ ಇಲ್ಲ, ನೀವು ದಯವಿಟ್ಟು ಪೇ ಮಾಡಿ. ಸೊ ಈ ಅಮ್ಮ ಪೇ ಮಾಡಿದ್ದಾರೆ. ಅದು ಸ್ಟಾರ್ಟಿಂಗಲ್ಲಿ 84,000 ಪೇ ಮಾಡಿದ್ದಾರೆ. ಆಮೇಲೆ ಮತ್ತೆ ಆ ಲೇಡಿ ಏರ್ಪೋರ್ಟಿಂದ ಫೋನ್ ಮಾಡ್ತಾರೆ, ಈ ಇವ್ರ ಹತ್ರ ಗೋಲ್ಡ್ ಮತ್ತು ಡೈಮಂಡ್ ಕೂಡ ಇದೆ, ಅದಕ್ಕೆ GST ನೀವು ಕಟ್ಕೋಬೇಕು ಅಂತ ಮತ್ತೆ ಇವರು ಪೇ ಮಾಡಿದ್ದಾರೆ. ನನಗೆ ಒಟ್ಟಾರೆ 3,38,800 ರೂಪಾಯಿ ಈ ಲೇಡಿ ಅಲ್ಲಿ ತುಂಬಿದ್ದಾರೆ ಅವರ ಅಕೌಂಟಲ್ಲಿ. ಆಮೇಲೆ ಮತ್ತೆ ಇವರು ಯಾವಾಗ ದುಡ್ಡು ಕೇಳೋಕ್ಕೆ ಶುರು ಮಾಡಿದ್ದಾರೆ. ಆವಾಗ ಈ ಲೇಡಿಗೆ ಡೌಟ್ ಬಂತು, ಅವರು ಪೊಲೀಸ್ಗೆ ಅಪ್ರೋಚ್ ಮಾಡಿದ್ದಾರೆ. ಆಮೇಲೆ ನಾವು 66C ಮತ್ತು 66D ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಈ ಕೇಸ್ ನಾವು ತಗೊಂಡಿದ್ದೀವಿ. ಇದು ಸ್ಟ್ಯಾಂಡರ್ಡ್ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಇದೆ. ನಮ್ಮ ರಿಕ್ವೆಸ್ಟ್ ಇದೆ, ಆನ್ಲೈನ್ನಲ್ಲಿ ನೇರವಾಗಿ ಯಾರಿಗೆ ನಂಬಬೇಡಿ, ಹಣ ಕೇಳಿದರೆ ಖಂಡಿತವಾಗಿ ನಂಬಬೇಡಿ. ಇದು ಒಂದು ಭಾಳ ಸ್ಟ್ಯಾಂಡರ್ಡ್ ಮೋಡಸ್, ಭಾಳ ಹಳೆ ಮೋಡಸ್, 10-15 ವರ್ಷದಿಂದ ನೋಡ್ತಾ ಇದೆ. ಆದರೆ ಮುಗ್ಧ ಜನ ನಮ್ಮ ಇದಕ್ಕೆ ಪ್ರೇ ಆಗ್ತದೆ. ಸರ್ ರಿಕವರಿ ಏನಾದರೂ ಆಗಿದೆ ಸರ್? ಇಲ್ಲ, ಸ್ವಲ್ಪ ಅಮೌಂಟ್ ಫ್ರೀಸ್ ಆಗಿದೆ. ಈಗ ನಾವು I4Cಗೆ ಮಾತಾಡ್ಕೊಂಡು ಮುಂದೆ